ಸಿದ್ದರಾಮಯ್ಯ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅವರ ಕಾರನ್ನು ಕೈ ಕಾರ್ಯಕರ್ತರು ಅಡ್ಡಗಟ್ಟಿದ್ದಾರೆ. ನಂಜನಗೂಡಿನ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನಡೆದಿರುವಂಥ ಘಟನೆ ಇದು. ಮೈಸೂರು ಜಿಲ್ಲೆ ನಂಜನಗೂಡಿನ ತಹಸೀಲ್ದಾರ್ ಕಚೇರಿ ಮುಂದೆ ಕಾರು ಅಡ್ಡಗಟ್ಟಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ನೀವು ಮುಖ್ಯಮಂತ್ರಿಯ ಮಗ, ನಮ್ಮೂರ ಭಾಗದಲ್ಲಿ ನೀವು ಸಿಗೋದಿಲ್ಲ, ನಾವು ಕೊಡುವಂಥ ಅರ್ಜಿ ತೆಗೆದುಕೊಂಡು ನಮ್ಮ ಕೆಲಸ ಮಾಡಿಕೊಡಿ. ಸಭೆ ಮುಗಿಸಿ ಹೊರ ಬರ್ತಾ ಇದ್ದಂತೆ ಕಾರು ಅಡ್ಡಗಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಯತೀಂದ್ರ ಅವರು ಸಿಕ್ಕಿದ್ದೇ ಅಪರೂಪ, ಹೀಗಾಗಿ ನಮ್ಮ ಅರ್ಜಿಗಳನ್ನು ಕೊಟ್ಬಿಡೋಣ, ಅದ್ರ ಮೂಲಕ ಕೆಲಸ ಮಾಡಿಸ್ಕೊಳ್ಳೋಣ ಅನ್ನೋದು ಕ್ರಮನ, ಅಥವಾ ಕ್ಷೇತ್ರದಲ್ಲಿ ಸಿಗೋದೇ ಇಲ್ಲ, ಸಿಕ್ಕಾಗಲೇ ಎಲ್ಲ ಕೆಲಸ ಮಾಡ್ಕೊಂಡು ಬಿಡಬೇಕು ಅಂತನಾ? ದಶರಥ್, ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಒಂದು ಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಜನನಾಯಕನನ್ನ ಭೇಟಿ ಮಾಡ್ಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಆ ಒಂದು ಕ್ಷೇತ್ರದ ಜನರಿಗೆ. ಅವರ ಪರವಾಗಿರ್ತಕ್ಕಂಥ ಅವರ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯವರು ಏನಿದ್ದಾರೆ, ಅವರನ್ನ ಭೇಟಿ ಮಾಡಿ ಅವರ ಗ್ರಾಮಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ ಅದನ್ನ ಹೇಳಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಅವರು ಸಿಗದೇ ಇರತಕ್ಕಂಥದ್ದು ಈಗ ಅಲ್ಲಿನ ಕ್ಷೇತ್ರದ ಜನರ ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಏನ್ ಮುಖ್ಯವಾಗಿ ನಂಜನಗೂಡಿನಲ್ಲಿ ಈಗ ಬಂದಿರತಕ್ಕಂಥ ಏನು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಇದ್ದಾರೆ, ಅವರ ಕಾರನ್ನ ಅಡ್ಡಗಟ್ಟಿದಂತಹ ಕಾರ್ಯಕರ್ತರು ತಮ್ಮ ಸಮಸ್ಯೆಗಳೇನಿದ್ದಾವೆ ಅದನ್ನ ಹೇಳಿಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ನಮ್ಮೂರು ಭಾಗಗಳಲ್ಲಿ ನೀವು ಯಾರು ಕೂಡ ಸಿಗ್ತಾ ಇಲ್ಲ, ಜೊತೆಗೆ ನಾವು ಕೊಡ್ತಾ ಇರ್ತಕ್ಕಂಥ ಅರ್ಜಿಗಳಿರ್ಬೋದು, ನಮ್ಮ ಅಹವಾಲುಗಳೇನಿದ್ದಾವೆ ಇವೆಲ್ಲವನ್ನು ಕೂಡ ಸ್ವೀಕರಿಸಲಿಕ್ಕೂ ಕೂಡ ಯಾರು ಸಿಗ್ತಾ ಇಲ್ಲ, ಹೀಗಾಗಿ ನಮ್ಮ ಕೆಲಸಗಳು ಯಾವ ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ನಮ್ ಕೆಲಸ ಮಾಡ್ಕೊಡಿ ಸ್ವಾಮಿ ಅಂತ ಹೇಳಿ ಆ ಒಂದು ನಂಜನಗೂಡಿನ ತಹಸೀಲ್ದಾರ್ ಕಚೇರಿ ಏನಿದೆ ಆ ಒಂದು ಕಚೇರಿಯ ಮುಂಭಾಗ ಅವರ ಕಾರಿಗೆ ಮುತ್ತಿಗೆ ಆಗ್ತಕ್ಕಂಥ ಒಂದು ಕೆಲಸವನ್ನ ಅವರದೇ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅವರ ಹಲವು ಕಾರ್ಯಗಳಿದ್ದಾವೆ. ಅಂದ್ರೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ದರ್ಖಾಸ್ತ್ ಸಮಿತಿ ಸಭೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಅವರ ಕಾರ್ಯಕರ್ತರು, ಆ ಒಂದು ಕ್ಷೇತ್ರದ ಜನ ಏನಿದ್ದಾರೆ ಅವರು ತಮ್ಮ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳೇ ಆಗ್ತಾ ಇಲ್ಲ, ಇವರಿಗೆ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳಿದ್ದಾವೆ, ಇದು ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಈ ಎಲ್ಲಾ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಾವು ಹೇಳಿಕೊಳ್ಳಿಕ್ಕೆ ನಮ್ಮ ನಾಯಕರುಗಳು ಸಿಗದೇ ಇರೋದೇ ಇಲ್ಲಿ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಇನ್ನು ಆ ಒಂದು ಸಂದರ್ಭದಲ್ಲಿ ಅವ್ರು ಕೊಟ್ಟಂತಹ ಎಲ್ಲ ಅರ್ಜಿಗಳನ್ನ ಸ್ವೀಕರಿಸುವವರೆಗೂ ಕೂಡ ನಾವು ಇಲ್ಲಿಂದ ಜಗ್ಗೋದಿಲ್ಲ ಅಂತ ಹೇಳಿ ಅವರು ಕಾರಿಗೆ ಅಡ್ಡ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಯತೀಂದ್ರ ಅವರು ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಆ ಒಂದು ಕ್ಷೇತ್ರದವರು ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಸಮಯಕ್ಕೆ ಅಲ್ಲಿನ ಕ್ಷೇತ್ರದ ಕಾರ್ಯಕರ್ತರುಗಳಿರ್ಬೋದು, ಕ್ಷೇತ್ರದ ಜನ ಇರ್ಬೋದು, ಅವರಿಗೆ ಸಿಗದೇ ಇರತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಕ್ಷೇತ್ರದ ಜನರ ಒಂದು ಸಮಸ್ಯೆಗಳೇನಿದ್ದಾವೆ ಅದನ್ನ ಆಲಿಸಲಿಕ್ಕೆ ಸಮಯ ಕೊಡದೇ ಇರತಕ್ಕಂಥದ್ದೇ ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಅವರ ಕಾರಿಗೆ ಅಡ್ಡಗಟ್ಟುವ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ದರ್ಶನ, ಥ್ಯಾಂಕ್ ಯು ಪುನೀತ್. ಒಳ್ಳೆ ಕೆಲಸ ಜಾಸ್ತಿ ಉಳಿಸ್ಬಿಟ್ಟು